ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅಹಿಂದ ಪರಿಕಲ್ಪನೆಯನ್ನ ಅವಹೇಳನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಟೀಕಿಸುವ ಭರದಲ್ಲಿ ಅಹಿಂದ ಪದಪ್ರಯೋಗವನ್ನ ವ್ಯಂಗ್ಯ ಮಾಡಿದ್ದಾರೆ, ಕುಹಕ ಆಡಿದ್ದಾರೆ. ಅಹಿಂದ ಅಂತ ಹೇಳಲಿಕ್ಕೆ ನನ್ನ ಬಾಯಿ ತಡವರಿಸುತ್ತೆ ಅಂತ ಹೇಳಿದ್ದಾರೆ. ದೇವೇಗೌಡರು ಅಹಿಂದ ಬಗ್ಗೆ ಈ ರೀತಿ ಕುಹಕ ಮಾಡಿರೋದು ಯಾಕೆ? ಅಹಿಂದ ಸಂಘಟನೆಯ ಬಗ್ಗೆ, ಅಹಿಂದ ಪರಿಕಲ್ಪನೆಯ ಬಗ್ಗೆ ಅಥವಾ ಅಹಿಂದ ಧ್ರುವೀಕರಣದ ಬಗ್ಗೆ ದೇವೇಗೌಡರಿಗೆ ಅಸೂಯೆಯೋ, ಅಸಹನೆಯೋ, ಆಕ್ರೋಶವೋ ಅಥವಾ ಅಹಿಂದ ಒಂದಾಗ್ಬಿಡ್ತಿದೆ ಎನ್ನುವಂತಹ ಆತಂಕವೋ ಏನು? ಯಾವ ಕಾರಣಕ್ಕೋಸ್ಕರ ದೇವೇಗೌಡರು ಅಹಿಂದ ಪರಿಕಲ್ಪನೆಯನ್ನ ಅವಹೇಳನವನ್ನ ಮಾಡಿದ್ರು, ವ್ಯಂಗ್ಯ ಮಾಡಿದ್ರು? ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ. ಏನೋ ನಡೀತಿಲ್ದೇನೆ ದೇವೇಗೌಡರು ಈ ರೀತಿ ಮಾತಾಡುವಂಥವ್ರಲ್ಲ. ಸಾಮಾನ್ಯವಾಗಿ ಎಚ್.ಡಿ. ಕುಮಾರಸ್ವಾಮಿ ಯಾವ್ಯಾವುದೋ ವಿಷಯಕ್ಕೆ ಟೆಂಪ್ಟ್ ಆಗಿ ಏನೇನೋ ಮಾತಾಡ್ಬಿಡ್ತಾರೆ. ಬಟ್ ದೇವೇಗೌಡರು ಹಂಗಲ್ಲ. ದೇವೇಗೌಡರು ಏನೋ ಮಾತನಾಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಅಳೆದು ತೂಗಿ ತುಂಬಾ ಲೆಕ್ಕಾಚಾರ ಹಾಕಿ ರಾಜಕೀಯವಾಗಿ ಅದರಿಂದ ಲಾಭ ಎಷ್ಟಾಗುತ್ತೆ, ನಷ್ಟ ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ತುಲನೆ ಮಾಡಿ ಮಾತನಾಡಿರ್ತಾರೆ. ಈಗ ದೇವೇಗೌಡರು ಅಹಿಂದ ಬಗ್ಗೆ ಮಾತಾಡಿರುವಂತಹ ಮಾತು ಯಾವ ಕಾರಣಕ್ಕೋಸ್ಕರ, ಏನು ದೇವೇಗೌಡರ ಲೆಕ್ಕಾಚಾರ, ಅಹಿಂದ ಬಗ್ಗೆ ದೇವೇಗೌಡರ ನಿಲುವೇನು ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ದೇವೇಗೌಡರು ಈಗ ಅಹಿಂದ ಬಗ್ಗೆ ಮಾತನಾಡಿದಾರಲ್ಲ, ಕುಹಕ ಮಾಡಿದಾರಲ್ಲ, ಈ ದೇವೇಗೌಡರು ಅಹಿಂದ ಸಮುದಾಯಗಳ ಬಗ್ಗೆ ಹೇಗೆ ನಡ್ಕೊಂಡಿದ್ದಾರೆ, ಅವರ ನಿಲುವೇನು ಅಂತ ಹೇಳ್ತೀನಿ. ಅದರಲ್ಲೂ ಒಂದೊಂದಾಗೆ ಹೇಳ್ತೀನಿ. ಅಂದರೆ ಅಲ್ಪಸಂಖ್ಯಾತರು, ಈ ಅಂದರೆ ಹಿಂದುಳಿದವರು, ದಾಂಧ್ರ ಮತ್ತು ದಲಿತರು ಬಗ್ಗೆ ದೇವೇಗೌಡರು ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ. ಮೊದಲನೇದಾಗಿ ಅಲ್ಪಸಂಖ್ಯಾತರ ವಿಷಯದಲ್ಲಿ ಇನ್ನೊಮ್ಮೆ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಿಗೆ ಬಯಸ್ತೀನಿ ಅಂತೇಳಿ ಹೇಳಿದರು. ಈಗ ಅದೇ ದೇವೇಗೌಡರು ಕೋಮುವಾದಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಅಂದ್ರೆ ಎಂತ ಅವಕಾಶವಾದಿ ತಾನು ಅಂತ ನಿರೂಪಿಸಿದ್ದಾರೆ. ಆಯ್ತಾ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದೊಮ್ಮೆ ಮುಸ್ಲಿಮರು ಓಟ್ ಹಾಕ್ತಾ ಇದ್ದಿದ್ರೆ ಅವರ ಪುತ್ರ ಎಚ್.ಡಿ. ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಗೆಲ್ಲಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಜೊತೆಗೆ ಅವರ ತವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಮರು JDSಗೆ ಮತ ಕೊಡದೇ ಇದ್ದಿದ್ರೆ ಗೆಲ್ಲಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆಗ JDSನ ಬಲ 17ಕ್ಕೆ ಇಳಿತಾ ಇತ್ತು. 2 ಕ್ಷೇತ್ರದಲ್ಲಿ ಮುಸ್ಲಿಮರು ಮತ ಹಾಕಿದ್ರು, ಅದರಿಂದಾಗಿ JDS 19 ಸ್ಥಾನವನ್ನ ಗೆಲ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಕುಮಾರಸ್ವಾಮಿ ಗೆದ್ರು. ಕುಮಾರಸ್ವಾಮಿಗೆ ಒಂದೊಮ್ಮೆ ಹಾಗೇನಾದ್ರೂ ಸೋಲಾಗಿದ್ದಿದ್ರೆ ರಾಜಕೀಯವಾಗಿ ಅವರು ಇವತ್ತು ಯಾವ ಸ್ಥಿತಿಯಲ್ಲಿ ಇರ್ತಿದ್ರೋ ಏನೋ. ಆದ್ರೆ ಈ ಯಾವ ಕೃತಜ್ಞತೆಯೂ ಕೂಡ ದೇವೇಗೌಡರಿಗೆ ಇರಲಿಲ್ಲ. ಯಾಕಿರ್ಲಿಲ್ಲ ಅಂತಂದ್ರೆ ಚನ್ನಪಟ್ಟಣದ ಜನ, ಅದರಲ್ಲೂ ಮುಸ್ಲಿಮರು ಕುಮಾರಸ್ವಾಮಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಹೋದಾಗ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ರಾಮನಗರದಲ್ಲಿ ಮುಸ್ಲಿಮರು ಓಟ್ ಹಾಕಿಲ್ಲ, ಅದರಿಂದ ಸೋತ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಚನ್ನಪಟ್ಟಣದ ಮುಸ್ಲಿಮರ ಮೇಲೆ ಎಗರಾಡಿದ್ರು ಕುಮಾರಸ್ವಾಮಿ. ಆಗ ದೇವೇಗೌಡರು ಕುಮಾರಸ್ವಾಮಿಗೆ ತಿಳಿ ಹೇಳಿರಲಿಲ್ಲ. ಇತ್ತೀಚೆಗೆ ನಿಖಿಲ್ ಕುಮಾರಸ್ವಾಮಿ ರಾಜ್ಯ ಬಜೆಟ್ ಅನ್ನ ಬಿರಿಯಾನಿ ಬಜೆಟ್ ಅಂತ ಹೇಳಿದ್ರು. ಆಗ ಕೂಡ ನಿಖಿಲ್ ಕುಮಾರಸ್ವಾಮಿಗೆ ತಿಳಿ ಹೇಳಿಲ್ಲ ಹಿರಿಯರಾದಂತಹ ದೇವೇಗೌಡರು. ಇದು ಅಲ್ಪಸಂಖ್ಯಾತರ ಬಗ್ಗೆ ದೇವೇಗೌಡರಿಗಿರುವಂತಹ ನಿಲುವು. ಇನ್ನು ಮುಸ್ಲಿಮರ ವಿಷಯದಲ್ಲಿ ದೇವೇಗೌಡರು ಆಗಾಗ ಒಂದು ಸುಳ್ಳನ್ನು ಹೇಳ್ತಾ ಇರ್ತಾರೆ. ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ನಾನು ಅಂತ. ಅದು ಸುಳ್ಳು. ಮುಸ್ಲಿಮರಿಗೆ ಮೀಸಲಾತಿ ಕೊಡುವಂತಹ ನಿರ್ಧಾರ ಮಾಡಿದ್ದು ವೀರಪ್ಪ ಮೊಯ್ಲಿ ಅವರ ಸರ್ಕಾರ. ಅನಂತರ ಬಂದಿದ್ದು ದೇವೇಗೌಡರ ಸರ್ಕಾರ. ದೇವೇಗೌಡರ ಸರ್ಕಾರ ಬಂದಾಗ ಸರ್ಕಾರಿ ಆದೇಶ ಆಯಿತು. ಆದರೆ ಅದು ನಿರ್ಧಾರ ಆಗಿದ್ದು ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ. ಆದರೆ ಪದೇ ಪದೇ ದೇವೇಗೌಡರು ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿದ್ದು ನಾನು ಅಂತ ಹೇಳ್ಕೊಳ್ತಾರೆ. ಮುಸ್ಲಿಮರು ಓಟ್ ಬೇಕು ಅಂದಾಗ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಮಿರಾಜುದ್ದೀನ್ ಪಾಟೀಲ್ ಅಂತವ್ರನ್ನ, CM ಇಬ್ರಾಹಿಂ ಅಂತವ್ರನ್ನ JDS ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಆದರೆ ಅವರನ್ನ ಅಷ್ಟೇ ಕೆಟ್ಟದಾಗಿ ನಡೆಸ್ಕೊಂಡ್ರು. ನೆಕ್ಸ್ಟ್ ದಲಿತರ ವಿಷಯಕ್ಕೆ ಬರೋದಾದ್ರೆ, ದೇವೇಗೌಡರು ದಲಿತ ಸಮುದಾಯಕ್ಕೆ ಮಾಡಿರುವಂಥ ಒಂದು ದೊಡ್ಡ ಅನ್ಯಾಯದ ಬಗ್ಗೆ ಹೇಳಲೇಬೇಕು. 2004ರಲ್ಲಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಬಂತು. ಆಗ
ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲ ರೀತಿಯ ಅರ್ಹತೆಗಳಿದ್ವು ಮುಖ್ಯಮಂತ್ರಿ ಆಗ್ಲಿಕ್ಕೆ. ಆದರೆ ದೇವೇಗೌಡರು ವಿರೋಧ ಮಾಡಿದರು. ಯಾವ ಕಾರಣಕ್ಕೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪಟ್ಟು ಹಾಕಿದ್ರು. ಯಾಕೆಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರ ತಾಳಕ್ಕೆ ತಕ್ಕಂತ ಕುಣಿಯುವ ನಾಯಕ ಅಲ್ಲ ಎನ್ನುವ ಕಾರಣಕ್ಕೆ. ಜೊತೆಗೆ ದಲಿತ ನಾಯಕನನ್ನ ಮುಖ್ಯಮಂತ್ರಿ ಮಾಡಿ ಆಮೇಲೆ ಕೆಳಗಿಳಿಸೋದು ಬಹಳ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ. ತಮ್ಮ ಮಾತನ್ನ ಕೇಳಬಹುದಾದ. ಹೋಗ್ಲಿ, JDS-ನಲ್ಲಿ ಎಷ್ಟು ಮಂದಿ ದಲಿತ ನಾಯಕರನ್ನ ಬೆಳೆಸಿದ್ದಾರೆ ದೇವೇಗೌಡರು? ಡಿ ಮಂಜುನಾಥ್, H.A. ಕುಮಾರಸ್ವಾಮಿ ಅಂತ ದಲಿತ ನಾಯಕರನ್ನ JDS ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ಆದರೆ ಅವರು ನೆಪಕ್ಕೆ ಮಾತ್ರ ಇದ್ರು, ಅಧಿಕಾರ ಚಲಾಯಿಸುತ್ತಿದ್ದು ಅಗೇನ್ H.D. ದೇವೇಗೌಡ. ಹಿಂದುಳಿದವರ ವಿಷಯಕ್ಕೆ ಬರೋದಾದ್ರೆ, ನಾನು ಯಾಕೆ ಹಿಂದುಳಿದವರ ವಿಷಯವನ್ನ ಕಡೆಯಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ಇದು ಬಹಳ ಬಹಳ ಮುಖ್ಯ. ದೇವೇಗೌಡರಿಗೆ ಹಿಂದುಳಿದವ್ರ ಬಗ್ಗೆ ಇನ್ನಿಲ್ಲದಂತಹ ಅಸೂಹೆ, ಅಸಮಾಧಾನ, ಆಕ್ರೋಶ. ಅದಕ್ಕೆ ಬಹಳ ಬಹಳ ಒಳ್ಳೆಯ ಉದಾಹರಣೆ ಅಂತಂದ್ರೆ, ಹಿಂದೆ ವೆಂಕಟಸ್ವಾಮಿ ಆಯೋಗ ಒಕ್ಕಲಿಗ ಜಾತಿ ಹಿಂದುಳಿದ ಜಾತಿ ಅಲ್ಲ ಅಂತೇಳಿ ಹಿಂದುಳಿದ ಜಾತಿಯ ಪಟ್ಟಿಗೆ ಒಕ್ಕಲಿಗ ಸಮುದಾಯವನ್ನ ಸೇರಿಸಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಬಹಳ ದೊಡ್ಡ ಹೋರಾಟವನ್ನ ರೂಪಿಸಿದ್ರು. ಇಡೀ ಹಳೆ ಮೈಸೂರು ಭಾಗದಲ್ಲಿ ಎಲ್ಲೆಲ್ಲಿ ಒಕ್ಕಲಿಗ ಜಾತಿಯ ಪ್ರಾಬಲ್ಯ ಇದೆಯೋ ಅಲ್ಲೆಲ್ಲ ದೊಡ್ಡ ಪ್ರತಿಭಟನೆಯನ್ನ ಮಾಡಿ, ಅದಾದ್ಮೇಲೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಬಂತು. ರಾಮಕೃಷ್ಣ ಹೆಗಡೆಯವರು ಕೂಡ ಆರಂಭದಲ್ಲಿ ಒಕ್ಕಲಿಗ ಜಾತಿಯನ್ನ ಹಿಂದುಳಿದ ಜಾತಿಗಳ ಪಟ್ಟಿಗೆ ಸೇರಿಸಲಿಕ್ಕೆ ಹಿಂದೇಟು ಹಾಕಿದ್ರು. ಆಗ ಒನ್ಸ್ ಅಗೇನ್ ದೇವೇಗೌಡರು ಹೆಗಡೆಯವರನ್ನ ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸಿ ಬೃಹತ್ ಪ್ರತಿಭಟನೆ ನಡೆಸಿ ಕಡೆಗೂ ಕೂಡ ಚಿನ್ನಪ್ಪ ರೆಡ್ಡಿ ಆಯೋಗ ರಚನೆ ಆಗುವಂತೆ ನೋಡಿಕೊಂಡ್ರು. ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗ ಒಕ್ಕಲಿಗ ಸಮುದಾಯವನ್ನ ಹಿಂದುಳಿದ ಜಾತಿಗಳ ಪಟ್ಟಿಗೆ ಸೇರಿಸ್ತು. ಇದು ಇತಿಹಾಸ. ಹಿಂದುಳಿದ ಜಾತಿಗಳಿಗೆ ದೇವೇಗೌಡ ಮಾಡಿದಂತಹ ಮಹಾ ಅನ್ಯಾಯ, ಅತ್ಯಂತ ದೊಡ್ಡ ದ್ರೋಹ. ಇನ್ನು ಹಿಂದುಳಿದ ಜಾತಿಯ ನಾಯಕ ಸಿದ್ದರಾಮಯ್ಯ ಬಗ್ಗೆ ದೇವೇಗೌಡರ ದ್ವೇಷ ಎಲ್ಲೆಗಳನ್ನ ಮೀರಿದ್ದು. ಮುಂದೊಂದು ದಿನ ಸಿದ್ದರಾಮಯ್ಯ ದೊಡ್ಡ ನಾಯಕ ಆಗಿ ಬೆಳಿತಾನೆ ಅನ್ನುವ ಕಾರಣಕ್ಕೋಸ್ಕರವೇ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಮಾವೇಶ ಮಾಡಬೇಡ ಅಂತೇಳಿ ದೇವೇಗೌಡ ಸೂಚಿಸಿದ್ರು. ದೇವೇಗೌಡರ ಮಾತನ್ನ ಸಿದ್ದರಾಮಯ್ಯ ಕೇಳಲಿಲ್ಲ. ಕೇಳಿದ್ದಿದ್ರೆ ಬಹುಶಃ ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸಿದ್ದರಾಮಯ್ಯ ತಮ್ಮ ಮಾತನ್ನ ಕೇಳದೆ 2005 ಜುಲೈ 24ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶವನ್ನ ಮಾಡಿದ್ರು ಮತ್ತು ಅದರಲ್ಲಿ ಯಶಸ್ವಿ ಆದ್ರು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರನ್ನ JDS ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ದು ದೇವೇಗೌಡ. ಸಿದ್ದರಾಮಯ್ಯ ಮಾತ್ರ ಅಲ್ಲ, ಮರಾಠ ಸಮುದಾಯದ PGR ಸಿಂಧ್ಯಾ, ಗೊಲ್ಲ ಸಮುದಾಯದ A ಕೃಷ್ಣಪ್ಪ, ಹೀಗೆ ಅಹಿಂದ ವರ್ಗದ ಪೈಕಿ ಒಂದೊಂದು ಸಮುದಾಯಕ್ಕೂ ಒಂದೊಂದು ರೀತಿಯಲ್ಲಿ ದೇವೇಗೌಡ ಕಾಡಿದರೆ. ಈಗ ಸಿದ್ದರಾಮಯ್ಯ ಅವರನ್ನ ಟೀಕಿಸುವ ಭರದಲ್ಲಿ ಅಹಿಂದ ಎನ್ನುವಂಥ ಪದದ ಬಗ್ಗೆ ಅವಹೇಳನ ಮಾಡಿದ್ದಾರೆ. ಅಹಿಂದ ಅಂತ ಹೇಳಲಿಕ್ಕೆ ನನ್ನ ಬಾಯಿ ತಡವರಿಸುತ್ತೆ ಅಂತೇಳಿ ಮಾತನಾಡಿದ್ದಾರೆ. ಅದೊಂದು ವ್ಯಂಗ್ಯ, ಕುಹಕ. ಅದೆಲ್ಲ ಸರಿ. ದೇವೇಗೌಡರು ಈಗ ಅಹಿಂದ ಬಗ್ಗೆ ಅವಹೇಳನ ಮಾಡೋದು ಅಥವಾ ಸಿದ್ದರಾಮಯ್ಯ ಅವರನ್ನ ಟೀಕಿಸೋದು, ಕುಹಕ ಮಾಡೋದು ಯಾಕೆ ಅನ್ನುವಂಥದ್ದನ್ನು ನೋಡಿದ್ರೆ, ಈಗ ಕಾಂಗ್ರೆಸ್ನಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ. ಅದು ಅಧಿಕಾರ ಹಂಚಿಕೆಯ ಸಂಬಂಧಪಟ್ಟಂತೆ. ಜೊತೆಗೆ ಅಹಿಂದ ಸಮಾವೇಶ ನಡೆಸಲಿಕ್ಕೆ ಒಂದು ದೊಡ್ಡ ತಯಾರಿ ನಡೀತಾ ಇದೆ. ಆಗ ಹುಬ್ಬಳ್ಳಿನಲ್ಲಿ ಸಿದ್ದರಾಮಯ್ಯ ಅಹಿಂದ ಸಮಾವೇಶವನ್ನ ಮಾಡಿ ಶಕ್ತಿ ಪ್ರದರ್ಶನವನ್ನ ಮಾಡಿ ನಾಯಕ ಆಗಿ ಹೊರಹೊಮ್ಮಿದ್ರು. ಈಗ ಮೈಸೂರಿನಲ್ಲಿ ಅಹಿಂದ ಸಮಾವೇಶವನ್ನ ಮಾಡಿ, ಅಫ್ಕೋರ್ಸ್ ಅದರಲ್ಲಿ ಕುರ್ಚಿ ಉಳಿಸಿಕೊಳ್ಳುವಂಥ ತಂತ್ರಗಾರಿಕೆ ಇರುತ್ತೆ, ಅದನ್ನ ಮಾಡ್ತಿದ್ದಾರೆ. ಮೈಸೂರಿನಲ್ಲಿ ಅಂದರೆ ಎಲ್ಲಿ? JDS ಪ್ರಾಬಲ್ಯ ಇರುವಂತಹ ಪ್ರದೇಶದಲ್ಲಿ ಅಹಿಂದ ಸಮಾವೇಶ ನಡೀತಾ ಇದೆ. ಅಹಿಂದ ಸಮಾವೇಶ ಆಗಿ ಅಹಿಂದ ಧ್ರುವೀಕರಣ ಆದರೆ JDSಗೆ ಪೆಟ್ಟು ಬೀಳುತ್ತೆ. JDS ಹೆಚ್ಚು ಸೀಟುಗಳನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಆತಂಕ ದೇವೇಗೌಡರನ್ನ ಕಾಡ್ತಿರ್ಬೋದು. ಅದೇ ಕಾರಣಕ್ಕೋಸ್ಕರ ಅಹಿಂದ ಸಮಾವೇಶದ ಬಗ್ಗೆ ದೇವೇಗೌಡರು ಅಖಾಡವನ್ನು ಪ್ರವೇಶ ಮಾಡಿದ್ದಾರೆ. ಆಕ್ಚುಲಿ CM ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಅಹಿಂದ ಸಮಾವೇಶ ಮಾಡ್ತಾರೆ ಅಂತಂದ್ರೆ ತಲೆ ಕೆಡಿಸ್ಕೊಳ್ಬೇಕಾಗಿದ್ದೆ ಯಾರು? ಕಾಂಗ್ರೆಸ್ ನಾಯಕರು, DK ಶಿವಕುಮಾರ್. ಆದರೆ ತಲೆ ಕೆಡಿಸ್ಕೊಂಡಿರೋರು ಯಾರು? ದೇವೇಗೌಡ. ದೇವೇಗೌಡರಿಗೆ ಯಾಕೆ ತಲೆ ಬಿಸಿ ಅಂದರೆ 2028ರ ಚುನಾವಣೆಯಲ್ಲಿ
ಅಹಿಂದ ಧ್ರುವೀಕರಣ ಆದರೆ JDSಗೆ ಸಮಸ್ಯೆ ಆಗುತ್ತೆ. BJP JDS ಮೈತ್ರಿಯಾಗಿ ಜೊತೆಯಾಗಿ ಚುನಾವಣೆಗೆ ಹೋಗ್ಬೋದು, ಆದರೂ ಕೂಡ ಅಹಿಂದ ಧ್ರುವೀಕರಣ ಆದರೆ ಮೈತ್ರಿಗೆ ಸಮಸ್ಯೆ ಆಗುತ್ತೆ, ಅದರಲ್ಲೂ ಮುಖ್ಯವಾಗಿ JDSಗೆ ದೊಡ್ಡ ಪೆಟ್ಟು ಬೀಳುತ್ತೆ ಎನ್ನುವಂಥ ಆತಂಕ ದೇವೇಗೌಡರಲ್ಲಿ ಇರಬಹುದು. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ದೇವೇಗೌಡರು ಸುಮ್ಮನೆ ಏನೋ ಮಾಡೋವಂಥವ್ರಲ್ಲ, ಬಹಳ ಅಳೆದು ತೂಗಿ ಮಾತಾಡ್ತಾರೆ. ಈಗ ಅವರು ಬಹಳ ಅಪರೂಪಕ್ಕೆ ಪ್ರೆಸ್ ಮೀಟ್ ಮಾಡಿ ಅಹಿಂದವನ್ನು ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಅವರಲ್ಲಿ ಬೇರೆ ಲೆಕ್ಕಾಚಾರ ಇಲ್ಲದೆ ಇರುತ್ತಾ? ಸೊ ಹೀಗೆ ಬೇರೆ ಲೆಕ್ಕಾಚಾರ ಹಾಕಿ ಅಹಿಂದವನ್ನು ಟಾರ್ಗೆಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಅಹಿಂದ ಬಗ್ಗೆ ದೇವೇಗೌಡರ ನಿಲುವು ಏನು, ಅವ್ರು ಯಾವ ರೀತಿ ನಡ್ಕೊಂಡ್ರು ಮತ್ತು ಈಗ ಯಾವ ಕಾರಣಕ್ಕೋಸ್ಕರ ಈ ರೀತಿ ಅವಹೇಳನವನ್ನು ಮಾಡ್ತಾ ಇದ್ದಾರೆ, ಕುಹಕವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ಇನ್ನು ನಿಮಗೆ ಬಿಟ್ಟಿದ್ದು, ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಜೊತೆಗೆ ಬೊಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.